ಕಮಲಾಪುರದಲ್ಲಿ ಮೊನ್ನೆ ಬಿಜೆಪಿ ಕಾರ್ಯಕ್ರಮ ನಡೀತು. ರೇವಣಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ನಾನು ಅನ್ಕೋತೀನಿ. ಅಲ್ಲಿ ಅನೇಕ ಬಿಜೆಪಿ ನಾಯಕರುಗಳು ಬಂದಿದ್ದರು. ಒಬ್ಬ ಸನ್ಮಾನಿತರು ಕಮಲಾಪುರ ಪಟ್ಟಣದಲ್ಲಿ 2023ರಲ್ಲಿ ನನಗೆ 1400 ಓಟ್ ಕೊಟ್ಟಿದ್ದಾರೆ ಜನ. ನಾವು ಈ ಸಲ 2000 ಓಟ್ ಲೀಡ್ ತಗೋತೀನಿ ಅಂತ ಪಾಪ ಭಾಷಣ ಮಾಡಿ ಹೋಗಿದ್ದಾರೆ ಬಂಧುಗಳೇ. 2023ರಲ್ಲಿ 1400 ಓಟ್ ಬಂದಿದ್ದು ನಿಜ ಲೀಡ್. ಸ್ವಾಮಿ 2018ರಲ್ಲಿ ಎಷ್ಟು ಲೀಡ್ ಬಂದಿತ್ತು ಅದು ಯಾಕೆ ಹೇಳ್ತಾ ಇಲ್ಲ ನೀವು? ಅದು ಯಾಕೆ ಮರ್ತು ಹೋದ್ರಿ? 2018ರಲ್ಲಿ ಸಹ ಬಿಜೆಪಿಗೆ ಲೀಡು 2300 ಇತ್ತು. ಕಡಿಮೆ ರೊಕ್ಕ ಖರ್ಚು ಮಾಡಿ 2300 ಲೀಡ್ ಅವಾಗ ಬಂದಿತ್ತು. ಈಗ ಎಷ್ಟು ಖರ್ಚು ಮಾಡಿದ್ರೆ ನಿಮ್ಗೆ ಗೊತ್ತದ, ನೀವು ಲೆಕ್ಕ ಹಾಕೋರಿ. ಈಗ ಅಂದ್ರೆ ಮತ್ತೆ 900 ಲೀಡ್ ಕಮ್ಮಿ ಆಗ್ಯದ ನಿಮ್ಗೆ. 2018ರಿಂದ 2023ಕ್ಕೆ ನಿಮಗೆ 900 ಓಟ್ ಕೇವಲ ಕಮಲಾಪುರ ಪಟ್ಟಣದಾಗೆ ಕಮ್ಮಿ ಆಗ್ಯದ. ಅದು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ನಾನು ಆ ಸನ್ಮಿತ್ರರಿಗೆ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ಕಮಲಾಪುರ ಪಟ್ಟಣದ ಜನಕ್ಕೆಲ್ಲ ಕಲಬುರಗಿ ಜಿಲ್ಲೆಯವರಿಗೆ ಇಡೀ ಕಲಬುರಗಿ ಗ್ರಾಮೀಣ ಕ್ಷೇತ್ರಕ್ಕೆ ಗೊತ್ತಿದೆ. 2016ರಿಂದ 2018 MLA ಎಲೆಕ್ಷನ್ ಬರೋದಕ್ಕಿಂತ ಮುಂಚೆ ಯಾರ ಮನೆ ಬಾಗಿಲು ಯಾರು ಕಾಯ್ತಿದ್ರು, ನನ್ನ ಮನೆ ಬಾಗಿಲು ಯಾರು ಕಾಯ್ತಿದ್ರು ಅಂತ ಎಲ್ಲ ಕಮಲಾಪುರ ಜನರಿಗೆ ಗೊತ್ತಿದೆ, ಇಡೀ ಗ್ರಾಮೀಣ ಕ್ಷೇತ್ರದ ಜನರಿಗೆ ಗೊತ್ತಿದೆ. ಇವತ್ತು ಉಂಡು ತಟ್ಟೆಯಲ್ಲಿ ಹೊಲಸು ಮಾಡೋರ ಬಗ್ಗೆ ಮಾತಾಡಕ್ಕೆ ನಾನು ಜಾಸ್ತಿ ಮಾತಾಡಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಕಿವಿ ಮಾತು ಹೇಳಕ್ಕೆ ಬಯಸ್ತೀನಿ. ಏನಪ್ಪ ಅಂದ್ರೆ ಕಮಲಾಪುರ ಭಾಳ ಸಹಾಯ ಮಾಡಿದೆ. ಕಮಲಾಪುರ ಜನರು ನಾನು ಮರೆಯಲ್ಲ. ಅದು ಒಂದು ಮಾತ್ರ ನಿಜ ಹೇಳ್ಯಾರ ಪಾಪ. ಯಾಕಂದ್ರೆ ನಾನು ಕಮಲಾಪುರದವನೇ ಇದ್ದೀನಿ. ಇದು ಗೊತ್ತಾಗಿರ್ಬೋದು ತಮಗೆ. ಇವತ್ತು ಏನಾನ ಆಗ್ಯಾರ ಅವ್ರು ಅಂತಂದ್ರೆ ಕಮಲಾಪುರ ಜನರಿಂದ ಆಗ್ಯಾರ, ಅದು ಸತ್ಯವಾದ ಮಾತು. ಅದಕ್ಕೆ ಇಂಥದ್ದೆಲ್ಲ ಹೇಳಿ ಜನರಿಗೆ ಮರಣ ಮಾಡೋ ಕೆಲಸ ಆಗಬಾರ್ದು. ಈ ಬಿಜೆಪಿಯವ್ರ ಬಣ್ಣ ಬಯಲಾಗಿದೆ. ಇನ್ನೂ ಏನಪ್ಪ ಬರ್ತಕ್ಕಂಥ ದಿನದಲ್ಲಿ ಇವ್ರು ಏನು ಮಾಡ್ಲತ್ತಾರಪ್ಪ ಅಂದ್ರೆ ಬರೀ ಜಾತಿ, ಹಿಂದೂ ಮುಸ್ಲಿಂ ಅಂತ ಮಾಡಿ ನಮ್ಮಲ್ಲಿ ಜಗಳ ಹಚ್ಚಿ ಅಧಿಕಾರಕ್ಕೆ ಬರಬೇಕಂತ ಹುನ್ನಾರ ನಡೆಸಿದಾರ ಬಂಧುಗಳೇ. ತಾವ್ಯಾರು ಅದಕ್ಕೆ ಕಿವಿ ಕೊಡಬಾರ್ದು. ಮತ್ತು ವಿಶೇಷವಾಗಿ ನಮ್ಮ ಸಮಾಜದ ಬಂಧುಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೀರಶೈವ ಲಿಂಗಾಯತ ಬಂಧುಗಳೇ, ನೀವು ತಿಳ್ಕೊಳ್ರಿ, ಇವತ್ತಿನ ದಿನ ಏನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷ ವೀರಶೈವ ಸಮಾಜಕ್ಕೆ ಯಾವತ್ತೂ ಅನ್ಯಾಯ ಮಾಡಿಲ್ಲ ಬಂಧುಗಳೇ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಇವತ್ತಿನ ದಿವಸ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಯಡಿಯೂರಪ್ಪನ ಮುಖ್ಯಮಂತ್ರಿ ಬಿಜೆಪಿಯಿಂದನೇ ಆಗಿದ್ರಲ್ಲ. ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿಯಿಂದ ಯಾರು ಇಳಿಸಿದ್ರು? ಕಾಂಗ್ರೆಸ್ನವ್ರು ಇಳಿಸಿದ್ರಾ? ಅವ್ರು ಲಿಂಗಾಯತ ಸಮಾಜ ನಾಯಕರಿದ್ರಲ್ಲ, ಅವ್ರು 2 ಸಲನೂ ಅವ್ರ ಅವಧಿ ಪೂರ್ಣ ಆಗಕ್ಕೆ ಬಿಟ್ಟಿಲ್ಲ. ಯಾರು ಬಿಟ್ಟಿಲ್ಲ? ಇದೇ ಬಿಜೆಪಿಯವರೇ ಅವ್ರನ್ನ ಕೆಳಗಿಳಿಸಿದ್ದು. ನಮ್ಮ ಸಮಾಜದ ಒಬ್ಬ ದೊಡ್ಡ ನಾಯಕ ಯಡಿಯೂರಪ್ಪನವರು ಅಧಿಕಾರ ಮೊಟಕುಗೊಳಿಸಿದ್ದು ಕಾಂಗ್ರೆಸ್ನವರಲ್ಲ, ಬಿಜೆಪಿಯವರೇ ಬಂಧುಗಳೇ. ಇದನ್ನೇನಪ್ಪ ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ಜನಗಳು ತಾವೆಲ್ಲ ಹಳ್ಳಿಗಳಲ್ಲಿ ಹೇಳ್ರಿ, ಲಿಂಗಾಯತರಿಗೆ ಬಿಜೆಪಿ ಏನೇನು ಅನ್ಯಾಯ ಮಾಡಿದೆ ಅನ್ನೋ ತಾವು ಹೇಳ್ರಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಯಾವ ಜಾತಿಗೂ ಅನ್ಯಾಯ ಮಾಡಿಲ್ಲ ಬಂಧುಗಳೇ. ನಾ ಈ ಮಾತನ್ನು ಘಂಟಾಘೋಷವಾಗಿ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ಅದಕ್ಕೆ ತಾವೆಲ್ಲ ಇಲ್ಲಿ ಅನೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರಿ. ತಮ್ಗೆಲ್ಲರಿಗೂ ನನ್ನ ಕಳಕಳಿ ವಿನಂತಿ ಇದೆ. ಬರ್ತಕ್ಕಂಥ 7ನೇ ತಾರೀಕು ದಿವಸ ತಾವೆಲ್ಲರೂ ಮತಗಟ್ಟೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಾದಂಥ ಹಸ್ತಕ್ಕೆ ಮತ ಕೊಟ್ಟು ಅತ್ಯಂತ ಪ್ರಚಂಡ ಬಹುಮತದಿಂದ ಈ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ಕೈ ಮುಗಿದು ಮಗದೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ ಬಂಧುಗಳೇ. ತಾವಷ್ಟೇ ಅಲ್ಲ, ತಮ್ಮ ಊರಲ್ಲಿರೋರು, ಇಲ್ಲಿ ಯಾರು ಬಂದಿದ್ದಾರೆ ಬರದೇ ಇರೋರಿಗೆ, ತಮ್ಮ ನೆಂಟರು ಬೀಗರು ಗೆಳೆಯರು ಎಲ್ರಿಗೂ ಏನಪ್ಪ ಅಂದ್ರೆ ಇದು ಸಂದೇಶ ಕೊಟ್ಟು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಏನೇನು ಕೆಲಸ ಮಾಡಿದೆ ಅಂತ ಮುಂದೆ ಗ್ಯಾರಂಟಿ ಸ್ಕೀಮ್ಗಳು ಇರ್ಬೋದು, ಎಲ್ಲ ಇರ್ಬೋದು, ಮುಂದೆ ಇರ್ತಕ್ಕಂಥ ನಾಯಕರು ಬಂದು ಹೇಳ್ತಾರೆ ಬಂಧುಗಳೇ. ಅದಕ್ಕೆ ನನ್ನ ಕಳಕಳಿ ವಿನಂತಿ ಇದೆ ತಮ್ಮಲ್ಲಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋಣ ಅಂತ ಹೇಳ್ತಾ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ವಂದಿಸಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ತಮ್ಮನ್ನು ಮಗದೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.